ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್. ಲರ್ನ್ ವಿತ್ ಜೆಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದರೆ CBSE ಅವರು ಮೊನ್ನೆ ತಾನೇ CET ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟಿದ್ದಾರೆ, ಹಾಗೂ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. ಯಾವ ಥರ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳಿ ಬಿಟ್ಟಿದ್ದಾರೆ. ಆ ಒಂದು ನೋಟಿಫಿಕೇಶನ್ನಲ್ಲಿರುವಂತಹ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬ ಯೂಸ್ಫುಲ್ ಆದಂತಹ ಮಾಹಿತಿ ಇದಾಗಿದೆ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಒಂದು ಸಾರಿ ಅಪ್ಲಿಕೇಶನ್ ಹಾಕಿದ್ರೆ ಕರೆಕ್ಷನ್ ಆಗೋದು ತುಂಬ ಕಷ್ಟ. ಆದ್ದರಿಂದ ಎಲ್ಲರೂ ಕೂಡ ಎಲ್ಲಿ ಸ್ಕಿಪ್ ಮಾಡದೇನೆ ವಿಡಿಯೋನ ನೋಡಿ, ತುಂಬ ಯೂಸ್ಫುಲ್ ಇದೆ ವಿಡಿಯೋ. ನೀವೇನು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ಫಾರ್ಮೇಷನ್ ಏನಾದ್ರು ನಿಮಗೆ ಯೂಸ್ಫುಲ್ ಆಯ್ತು ಅಂದರೆ ಒಂದು ಲೈಕ್ ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆ ಬಂದಿರುವಂತಹ ನೋಟಿಫಿಕೇಶನ್ ನೋಡ್ಬೋದು, ಇನ್ಫಾರ್ಮೇಷನ್ ಬುಲೆಟ್ ಇನ್ CTET ಜುಲೈ 2024. ಇದು CBSE ಅವರು ಕಾಲ್ ಫಾರ್ವರ್ಡ್ ಮಾಡಿರುವಂತಹ CTET 2024. ನಮಗೆ ಮೊನ್ನೆ ತಾನೇ ಜನವರಿಯಲ್ಲಿ 2023ರ CTET ರಿಸಲ್ಟ್ನ ಬಿಟ್ಟು 2 ತಿಂಗಳಿಗೆ ನೋಡಿ CTET 2024ರ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಆಲ್ರೆಡಿ ಕರೆದಿದ್ದಾರೆ. ವಿತ್ ಎಕ್ಸಾಮ್ ಕೂಡ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಸ್ಪೀಡ್ ಆಗಿದೆ ಅಂದರೆ ನೋಡಿ, ತುಂಬ ಯೂಸ್ಫುಲ್ ಆದಂತಹ ಮಾಹಿತಿ ಆಗಿದೆ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಡೆಸಿರುವಂತಹ KCET ಮತ್ತು CTET ಸೆಂಟ್ರಲ್ ಗೌರ್ಮೆಂಟ್ TET ಕೂಡ ಎರಡೂ ಕೂಡ ಭಾಳ ದಿವಸ ಡಿಫೆನ್ಸ್ ಇಲ್ಲ, ಬರೀ 7 ದಿವಸ ಅಂದರೆ ಒಂದು ವಾರ ಮಾತ್ರ ಡಿಫೆನ್ಸ್ ಇದೆ. ಅದರಿಂದ ಎರಡಕ್ಕೂ ಒಂದೇ ಸರಿಗೆ ನಾವು ಪ್ರಿಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯೂಸ್ಫುಲ್ ಇದೆ. ಎರಡು ಒಂದೇ ಸಾರಿ ಅಟ್ ಎ ಟೈಮ್ ಇರೋದ್ರಿಂದ ಭಾಳಷ್ಟು ಯೂಸ್ಫುಲ್ ಇದೆ. 2 in 1 ಎರಡು ಒಂದೇ ಸಾರಿಗೆ ಓದ್ಕೊಂಡು ಕ್ಲಿಯರ್ ಮಾಡ್ಬೋದು. ಬಟ್ ಆದರೂ ಕೂಡ CTET ಒಂದು ಸ್ವಲ್ಪ ಟಫ್ ಇರುತ್ತೆ, ಸ್ವಲ್ಪ KTET ನಾವು ಹೋಲಿಸ್ಕೊಂಡ್ರೆ. ಬನ್ನಿ ಗೆಳೆಯರೆ, ಈ ಇನ್ಫಾರ್ಮೇಷನಲ್ಲಿ ಏನೇನಿದೆ, ಯಾವಾಗ ಎಕ್ಸಾಮ್ ಇದೆ, ಮತ್ತು ಅಪ್ಲಿಕೇಶನ್ ಯಾವತ್ತಿಂದ ಎಲ್ಲಿವರೆಗೂ ಇದೆ, ಮತ್ತು ಫೀಸ್ ಸ್ಟ್ರಕ್ಚರ್ ಏನಿದೆ, ಮತ್ತು 2023ರ CTET ಮತ್ತು 2024ರ CTET ಏನಾದ್ರು ಡಿಫ್ರೆನ್ಸ್ ಇದೆಯಾ, ಏನಾದ್ರು ಪೇಪರ್ನಲ್ಲಿ ಸಿಲೆಬಸ್ನಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಮತ್ತು ಎಕ್ಸಾಮ್ ಸೆಂಟರ್ಸ್ಗಳು ಯಾವ್ಯಾವ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಅದರೆಲ್ಲ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಗೆಳೆಯರೆ. ಓಕೆ, ಮೊದಲದಾಗಿ ನೋಡ್ಬೋದು ಇಲ್ಲಿ ಡ್ಯೂರೇಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ನಮಗೆ ಎಲ್ಲಿಂದಪ್ಪ ಅಂದರೆ ಇದೇ ಮಾರ್ಚ್ 7ನೇ ತಾರೀಕಿನಿಂದ ಹಿಡಿದು ಏಪ್ರಿಲ್ 2ನೇ ತಾರೀಕಿನವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಓಕೆನಾ, ಲಾಸ್ಟ್ ಡೇಟ್ ನಮಗೆ ಏಪ್ರಿಲ್ 2ನೇ ತಾರೀಕು. ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದೇ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ಕೂಡ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಓಕೆ, ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 2ನೇ ತಾರೀಕಿದೆ. ಓಕೆನಾ, ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್, ಇದು ಭಾಳ ಇಂಪಾರ್ಟೆಂಟ್. ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡಿ, ಜುಲೈ 7ನೇ ತಾರೀಕು ಅಂದರೆ ಭಾನುವಾರ ಬರುತ್ತೆ. ಜುಲೈ 7ನೇ ತಾರೀಕು ಎಕ್ಸಾಮ್ ಇದೆ. ನಮಗೆ KTET ಕೂಡ ನಮ್ಗೆ ಏನಪ್ಪ ಅಂದರೆ ಜೂನ್ 30ಕ್ಕೆ ಎಕ್ಸಾಮ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕಂಡು ಬಂದಿದೆ. ಬಟ್ ಪರ್ಫೆಕ್ಟಾಗಿ ಏನೋ ನೋಟಿಫಿಕೇಶನ್ ಅಂತೂ ಬಂದಿಲ್ಲ ಕರ್ನಾಟಕದ್ದು. ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ಲಿಕೇಶನ್ ಡೇಟಿಂದ ಹಿಡಿದು ಮತ್ತು ಎಕ್ಸಾಮ್ ಯಾವ ನಡೆಸ್ತಾರೆ ಅನ್ನೋದು ಕೂಡ ಒಂದೇ ಸಾರಿಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ಬೋದು, ಅಪ್ಲಿಕೇಶನ್ ಡೇಟ್ ನೋಡಿದ್ವಿ, ಎಕ್ಸಾಮ್ ಡೇಟ್ ನೋಡಿದ್ವಿ, 7ನೇ ತಾರೀಕು ಯಾವುದು, ಜುಲೈ. ಓಕೆನಾ, ನೆಕ್ಸ್ಟ್ ಇನ್ನು ಕೆಳಗಡೆ ಬಂದರೆ ಈ ಒಂದು CTET ಅಪ್ಲಿಕೇಶನ್ನ ನಾವು ಯಾವ ವೆಬ್ಸೈಟ್ನಲ್ಲಿ ಹಾಕಬೇಕಪ್ಪ ಅಂದರೆ CTET.nic.in ಅನ್ನೋ ವೆಬ್ಸೈಟ್ನಲ್ಲಿ ಹಾಕ್ತೀವಿ. ಆಗಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ಯಾವ ಥರ ಹಾಕ್ಬೋದು, ಮೊಬೈಲ್ನಲ್ಲಿ ನಾವು ಯಾವ ಸೈಬರ್ಗೆ ಹೋಗಿದೆ ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಬಂದರೆ ನೋಡ್ಬೋದು ನಾವು. ನೆಕ್ಸ್ಟ್ ಬಂದು ಫೀಸ್ ಸ್ಟ್ರಕ್ಚರ್ ನೋಡೋಣ. ಓಕೆನಾ, ಫೀಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತಂದು ಫೀಸ್ ಸ್ಟ್ರಕ್ಚರ್ ನೋಡ್ಬೋದು ನಾವು. ಜನರಲ್ ಅಂದರೆ OBC ಅಥವಾ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ EWS ಜನರಲ್ OBC ಯಾರು ಬರ್ತಾರೋ ಅವರಿಗೆಲ್ಲ ಪೇಪರ್ 2ರಲ್ಲಿ ಯಾವ್ದಾದ್ರು ಒಂದು ಅಪ್ಲೈ ಮಾಡ್ತೀನಿ ಅಂದರೆ 1000 ರೂಪಾಯಿ ಇದೆ. ಓಕೆನಾ, ಯಾವ್ದಾದ್ರು ಒಂದು ಪೇಪರ್ ಅಪ್ಲೈ ಮಾಡ್ತೀನಿ ಅಂದರೆ 1000 ರೂಪಾಯಿ ಇದೆ. ಇಲ್ಲ ನಾನು 2 ಪೇಪರ್ ಅಪ್ಲೈ ಮಾಡ್ತೀನಿ ಅಂದರೆ ಎಷ್ಟು ರೂಪಾಯಿ ಇದೆ, 1200 ರೂಪಾಯಿ ಇದೆ. ಬೋತ್ 1 and 2. ಓಕೆನಾ, ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಟೀಚರ್ಗೆ 2 ಪೇಪರ್ ಅಪ್ಲೈ ಮಾಡ್ತೀನಿ ಅಂದರೆ 1200. ಓಕೆ, ಎಕ್ಸೆಪ್ಟ್ ಜನರಲ್ ಆ್ಯಂಡ್ OBC ಪರ್ಸನ್ಸ್ ಅಂದರೆ SC ST ಮತ್ತು PWD ಅಂದರೆ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗೆ, ಅವರು ನಾನು ಒಂದೇ ಪೇಪರ್ಗೆ ಹಾಕ್ತೀನಿ ಅಂದರೆ ಅಮೌಂಟ್ 500 ರೂಪಾಯಿ ಇದೆ. ಓಕೆನಾ, ಇನ್ನು 2 ಪೇಪರ್ ಹಾಕ್ತೀನಿ ಅಂದರೆ 600 ರೂಪಾಯಿ, 100 ರೂಪಾಯಿ ಜಾಸ್ತಿ ಅಷ್ಟೇ. ಓಕೆನಾ, ಇಲ್ಲಿ ಸ್ವಲ್ಪ ಫೀಸ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹೌದು, ಇರಲಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಮೋಡ್ ಆಫ್ ದಿ ಪೇಮೆಂಟ್ ನೋಡಿ, ಯಾವುದೇ DD ಚಲನ್ ಏನಿಲ್ಲ, ಎಲ್ಲವೂ ಆನ್ಲೈನ್ ಮೋಡ್ನಲ್ಲೇ ಕಟ್ಟಬೇಕು ನಾವು. Paytm ಬೈ ಡೆಬಿಟ್ ಕಾರ್ಡಿಂದ ಕಟ್ಬೋದು, ಕ್ರೆಡಿಟ್ ಕಾರ್ಡಿಂದ ಕಟ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್, ನಿಮ್ಮ UPI ಯಾವ್ದಾದ್ರು ಬಟ್ ಆನ್ಲೈನಲ್ಲೇ ಮಾತ್ರ ಕಟ್ಟಬೇಕು. ಓಕೆ,
ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇನ್ನೊಂದು ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ಶುಡ್ ಎಂಟರ್ ಇಸ್ ಆರ್ ಪರ್ಟಿಕ್ಯುಲರ್ಸ್. ಇಟ್ ಮೀನ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್ ಆಸ್ ಪರ್ 10 ಸರ್ಟಿಫಿಕೇಟ್. ನೀವು ನೋಡಿ ಅಪ್ಲಿಕೇಶನ್ ಹಾಕುವಾಗ ಇನ್ನೊಂದು ಇಂಪಾರ್ಟೆಂಟ್, ಅಪ್ಲಿಕೇಶನ್ ಹಾಕುವಾಗ ಒಂದ್ಸರಿ ಸಬ್ಮಿಟ್ ಆಯ್ತಂದ್ರೆ ಮತ್ತೆ ಕರೆಕ್ಷನ್ ಬಿಡ್ತಾರಲ್ಲ ಹೇಳಕ್ಕೆ, ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ ಆಗಿ ಹಾಕಿ. ಏನಪ್ಪ ಅಂದ್ರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ತರ ಇದೆಯೋ ಅದೇ ತರ ಅಪ್ಲಿಕೇಶನ್ ಹಾಕಿ. ಯಾಕೆಂದ್ರೆ ಕರೆಕ್ಷನ್ ಮಾಡೋದು ತುಂಬಾ ಕಷ್ಟ, ಅದಕ್ಕೋಸ್ಕರ. ಓಕೆನಾ, ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಬಂದ್ರೆ ಏನಪ್ಪಾ ಅಂದ್ರೆ ನೋಡ್ಬೋದು, ಅದೇ CTET ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ CTET.NIT.in. ಓಕೆನಾ. ಓಕೆ, ನೆಕ್ಸ್ಟ್ ನಾವು ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಕಂಟೆಂಟ್ಸ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಏನೇನಿದೆ ಎಲ್ಲ ನಮ್ಗೆ ಬೇಕಾಗಿರುವಂತ ಮಾಹಿತಿನ ನೋಡ್ಕೊಂತ ಹೋಗೋಣ. ಓಕೆ, ಇನ್ನು ಸ್ಕೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಎಕ್ಸಾಮ್ ಇದೆ ಅಂತ ನೋಡೋದಾದ್ರೆ ನಮ್ಗೆ ಎಕ್ಸಾಮ್ ಆಗಲೇ ಹೇಳಿದಾಗೆ ಯಾವುದು ಜುಲೈ 7ನೇ ತಾರೀಕು ಇದೆ. ಓಕೆನಾ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕ TET ಅಲ್ಲಿ ಬೆಳಗ್ಗೆ ಪೇಪರ್ 1 ಇರ್ತಿತ್ತು, ಬಟ್ ಇಲ್ಲಿ ಚೇಂಜ್ ಇದೆ. CTET ಸೆಂಟ್ರಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಸೆಕೆಂಡ್ ಪೇಪರ್ ಇರುತ್ತೆ. ಅಂದ್ರೆ 6ರಿಂದ 8ನೇ ತರಗತಿ ಪಾಠ ಮಾಡುವಂತಹ ಶಿಕ್ಷಕರಿಗೆ ಬೆಳಗ್ಗೆ ಪೇಪರ್ ಇರುತ್ತೆ, ಇದು ಮಾತ್ರ ನೆನಪಿಟ್ಕೊಳ್ಳಿ. ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಬೆಳಗ್ಗೆ 9:30 ಸ್ಟಾರ್ಟ್ ಆಗಿ ಮಧ್ಯಾಹ್ನ 12 ಗಂಟೆ ಮಟ್ಟ ಇರುತ್ತೆ. ಓಕೆನಾ, ಟೋಟಲ್ ಆಗಿ 2.5 ತಾಸು ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕೂಡ 2.5, TET ಕೂಡ 2.5 ತಾಸು ಇರುತ್ತೆ ಡ್ಯೂರೇಷನ್ ಎಕ್ಸಾಮ್. ಇನ್ನು ಮಧ್ಯಾಹ್ನ ಮೇಲೆ ಪೇಪರು 1ನೇ ಪೇಪರ್ ಇರುತ್ತೆ. ಅಂದ್ರೆ 1ರಿಂದ 5ನೇ ಕ್ಲಾಸ್ ಯಾರು ಪಾಠ ಮಾಡ್ತೋ ಅಂತ ಶಿಕ್ಷಕರಿಗೆ 2 ತಾಸು, 2 ತಾಸಿಂದ 2 ಗಂಟೆಯಿಂದ ಹಿಡಿದು 4:30 ಸಾಯಂಕಾಲ 4:30ವರೆಗೂ ಇರುತ್ತೆ. ಓಕೆನಾ, ಇದು ಕೂಡ 2 ತಾಸು 30 ನಿಮಿಷ ಇದೆ. ಓಕೆನಾ. ಓಕೆ, ನೆಕ್ಸ್ಟ್ ಅರ್ಥ ಆಯ್ತು ಅಂದ್ಕೊಂಡು, ಸ್ಕೆಡ್ಯೂಲ್ ಆಫ್ ಅಂಡ್ ಮೋಡ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಪೇಪರ್ 2 ಇರುತ್ತೆ, ಆಮೇಲೆ ಪೇಪರ್ 1 ಇರುತ್ತೆ. ಓಕೆನಾ. ಡಿಫ್ರೆನ್ಸ್ ಪೇಪರ್ 1 ಮತ್ತು ಪೇಪರ್ 2ಗೆ ಇನ್ ಬಿಟ್ವೀನ್ 2 ತಾಸು ಗ್ಯಾಪ್ ಇರುತ್ತೆ, ಲಂಚ್ ಟೈಮ್ ಇರುತ್ತೆ. ಓಕೆನಾ. ಇನ್ನೊಂದು ಇನ್ ಮೋಡ್ ಆಫ್ ಸಬ್ಮಿಷನ್ ಅಪ್ಲಿಕೇಶನ್ ಇನ್ ದ CTET.NIT.in. ಓಕೆನಾ. ನೆಕ್ಸ್ಟ್ ಎಲಿಜಿಬಿಲಿಟಿ ಅಂದ್ರೆ ಇನ್ನೇನು NCT ಪ್ರಕಾರ ನಮಗೆ ಯಾರು B.Ed ಮಾಡ್ತಿದಾರೋ ಅಥವಾ D.Ed ಯಾರು ಮಾಡ್ತಿದಾರೋ ಅವರು ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಅರ್ಹರಿದ್ದಾರೆ. ಓಕೆನಾ. ನೆಕ್ಸ್ಟ್ ಇನ್ನು ನೋಡ್ಬೋದು ಸ್ಟ್ರಕ್ಚರ್ ಅಂಡ್ ಕಂಟೆಂಟ್ ಆಫ್ CTET, ಏನೇನು ಸಿಲೆಬಸ್ ಇರುತ್ತೆ, ಏನೆಲ್ಲ ಇರುತ್ತೆ ನೋಡಿ. ಫಸ್ಟ್ ಒನ್ ಪೇಪರ್ 1 ಬಗ್ಗೆ ಹೇಳಿದರೆ, ದ ಪೇಪರ್ 1 ವಿಲ್ ಬಿ ಎ ಪರ್ಸನ್ ಹೂ ಇಂಟೆಂಡ್ಸ್ ಟು ಬಿ ಎ ಟೀಚರ್ ಫಾರ್ ಕ್ಲಾಸಸ್ 1 to 5th. 1ರಿಂದ 5ನೇ ಕ್ಲಾಸ್ಗೆ ಯಾರು ಪಾಠ ಮಾಡ್ತಾರೋ ಅವರು ಪೇಪರ್ 1 ಬರೆಯೋಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ. ಇನ್ನು ಪೇಪರ್ 2 ವಿಲ್ ಬಿ ಫಾರ್ ಎ ಪರ್ಸನ್ ಹೂ ಇಂಟೆಂಡ್ಸ್ ಟು ಬಿ ಎ ಟೀಚರ್ ಫಾರ್ ಕ್ಲಾಸಸ್ 6 to 8. 6ರಿಂದ 8ನೇ ಕ್ಲಾಸ್ಗೆ ಯಾರು ಪಾಠ ಮಾಡ್ತಾರೆ ಅವರು ಪೇಪರ್ 2 ಬರೆಯೋಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ, ಅವರು ಪೇಪರ್ 2ನ ಬರೀಬಹುದು. 1ರಿಂದ 5 ಯಾರು ಬರ್ತಾರೋ ಅವರು ಪೇಪರ್ 1 ಬರೀಬೇಕು, 6ರಿಂದ 8 ಪಾಠ ಯಾರು ಮಾಡ್ತಾರೋ ಅವರು ಪೇಪರ್ 2ನ ಬರೀಬೇಕು. ಓಕೆ, ಇನ್ನು ಪೇಪರ್ 1 ಅಂದ್ರೆ ಏನಪ್ಪಾ ಅಂದ್ರೆ ಪೇಪರ್ 1 ಫಾರ್ ಕ್ಲಾಸಸ್ ಪ್ರೈಮರಿ ಸ್ಟೇಜ್ 1ರಿಂದ 5ನೇ ಕ್ಲಾಸ್ಗೆ ಯಾರು ಪಾಠ ಮಾಡ್ತಾರೆ ಅವ್ರಿಗೆ ಪೇಪರ್ 1 ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಎಲ್ಲ ಇರುತ್ತಪ್ಪ ಅಂದ್ರೆ ಫಸ್ಟ್ಗೆ CDP ಅಂದ್ರೆ ಚೈಲ್ಡ್ಹುಡ್ ಅಂಡ್ ಪೆಡಗಾಗಿ ಅಂತ ಕರೀತಾರೆ. ಅದು 30 ಕ್ವಶನ್ಸ್ ಇರ್ತವೆ. ಎಷ್ಟು? 30 ಕ್ವಶನ್ಸ್ ಇರ್ತವೆ. 30 ಕ್ವಶನ್ 30 ಮಾರ್ಕ್ಸ್, 1 ಕ್ವಶನ್ಗೆ 1 ಮಾರ್ಕ್ಸ್. ಓಕೆನಾ. ಇನ್ನು ಸೆಕೆಂಡ್ ಬಂದು ಮ್ಯಾಥಮೆಟಿಕ್ಸ್ ಇರುತ್ತೆ. ಓಕೆನಾ. ಸೆಕೆಂಡ್ ಬಂದು ಮ್ಯಾಥಮೆಟಿಕ್ಸ್ ಇರುತ್ತೆ. ಸೆಕೆಂಡ್ ಬಂದು ಮ್ಯಾಥಮೆಟಿಕ್ಸ್ ಇರುತ್ತೆ 30 ಮಾರ್ಕ್ಸ್. ಅದು ಕೂಡ 30, ಮತ್ತೆ ಅದು ಕೂಡ 30 ಮಾರ್ಕ್ಸ್ ಇರುತ್ತೆ. 1 ಕ್ವಶನ್ಗೆ 1 ಮಾರ್ಕ್ಸ್, ಎಲ್ಲವೂ ಕೂಡ 1 ಕ್ವಶನ್ಗೆ 1 ಮಾರ್ಕ್ಸ್ ಇಲ್ಲಿ. ಇನ್ನು ಥರ್ಡ್ ಒನ್ ಯಾವ್ದಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತಂದಿರುತ್ತೆ. ಓಕೆ, ಎನ್ವೈರನ್ಮೆಂಟಲ್ ಸ್ಟಡೀಸ್. ಓಕೆ, ಇದು ಕೂಡ ಕಂಪಲ್ಸರಿ ಸಬ್ಜೆಕ್ಟ್. ಇದು ಕೂಡ 30 ಕ್ವಶನ್ 30 ಮಾರ್ಕ್ಸ್ಗೆ. ಮತ್ತು ಥರ್ಡ್ ಒನ್ ಒಂದು ಲ್ಯಾಂಗ್ವೇಜ್ ಇರುತ್ತೆ. ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ. ಓಕೆ, ಇವು ಕೂಡ 30 ಕ್ವಶನ್ 30 ಮಾರ್ಕ್ಸ್. ಇವು ಕೂಡ 30 ಕ್ವಶನ್ 30 ಮಾರ್ಕ್ಸ್. ಓಕೆನಾ. ಟೋಟಲ್ ಆಗಿ 3 15 150 ಕ್ವಶನ್ 150 ಮಾರ್ಕ್ಸ್, 2.5 ತಾಸು ಇರುತ್ತೆ ಟೋಟಲ್ ಆಗಿ. ಇದು ಪೇಪರ್ 1 ಕಂಟೆಂಟ್. ಓಕೆ, ಇನ್ನು ಲ್ಯಾಂಗ್ವೇಜ್, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಪೇಪರ್ ಯಾವ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನೀವು ಬರೀತೀರ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು. ಕನ್ನಡ ಇರುತ್ತೆ, ಲ್ಯಾಂಗ್ವೇಜ್ ಕೋಡ್ 7 ಇದೆ. ಓಕೆನಾ. ಟೋಟಲ್ ಆಗಿ ಅವ್ರು ಹೇಳಿದ್ದಾರೆ 20 ಲ್ಯಾಂಗ್ವೇಜ್ನಲ್ಲಿ ನಾವು ನಿಮಗೆ ಏನೋ ಎಕ್ಸಾಮ್ ಅಲೋ ಇರುತ್ತೆ ಅಂತಂದು ಹೇಳಿದ್ದಾರೆ. ಓಕೆನಾ. ಇಲ್ಲಿ ನೋಡಿ, ನಿಮ್ಗೆ ಯಾವುದು ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜಲ್ಲಿ ಬರೀಬೋದು. ಓಕೆನಾ. ಕನ್ನಡ ಇದ್ರೆ ಕನ್ನಡ ಬರೀಬೋದು, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಮೀಡಿಯಂ ಇದ್ರೆ ಇಂಗ್ಲೀಷ್ ಮೀಡಿಯಂ. ಓಕೆನಾ. ಇನ್ನು 2ನೇ ಪೇಪರಿಗೆ ಬರೋಣ. 2ನೇ ಪೇಪರ್ ಅಂದರೆ
ಇನ್ನು ಎರಡನೇ ಪೇಪರ್ ಅನ್ನಪ್ಪ ಯಾರಿಗಪ್ಪ ಅಂದರೆ ಆರರಿಂದ 8ನೇ ಕ್ಲಾಸ್ ಯಾರು ಪಾಠ ಮಾಡ್ತಾರೋ ಅವರಿಗೆ, ಓಕೆನಾ. ಎಲಿಮೆಂಟರಿ ಸ್ಟೇಜ್ ಅಂತ ಕರೀತಾರೆ. ಅವ್ರಿಗೂ ಕೂಡ ಫಸ್ಟ್ ಸಿಲೆಬಸ್ ಏನಿದೆಪ್ಪ ಅಂದರೆ CDP ಕಂಪಲ್ಸರಿ ಇರುತ್ತೆ. ಅದು ಕೂಡ 30 ಕ್ವಶನ್. ಎಷ್ಟು ಮಾರ್ಕ್ಸ್ಗೆ? 30 ಮಾರ್ಕ್ಸ್ಗೆ, ಓಕೆನಾ. ಸೆಕೆಂಡ್, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್. ಓಕೆ, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಯಾರಿಗಪ್ಪ ಅಂದರೆ ಅದು ಎಸ್ಪೆಷಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್ ಯಾರು ಇರ್ತಾರೋ, ಅಂದರೆ BEdನಲ್ಲಿ CB ಅಥವಾ PM ಮೆಥಡ್ ಯಾರು ಇರ್ತಾರೋ ಅವರಿಗೆ, ಓಕೆನಾ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನು KH ಮತ್ತು EH ಯಾರು ಮಾಡಿರ್ತಾರೋ ಅವರಿಗೆ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ ಅಂತಾರೆ. ಅವರಿಗೆ ಫುಲ್ 60 ಮಾರ್ಕ್ಸ್ ಇರುತ್ತೆ. ಸೋಷಿಯಲ್ ಸೈನ್ಸೇ ಫುಲ್ 60 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್ 30 ಕ್ವಶನ್ಸ್, ಸೈನ್ಸ್ 30 ಕ್ವಶನ್ಸ್ ಇರ್ತವೆ, ಓಕೆನಾ. ಯಾರು ಸೈನ್ಸ್ ಅಂಡ್ ಮ್ಯಾಥ್ಸ್ ಟೀಚರ್ಸ್, ಅದು ಕೂಡ ಇಂಪಾರ್ಟೆಂಟ್, ಓಕೆನಾ. ಇನ್ನು ಫೋರ್ತ್ ಒಂದು ಬಂದರೆ ಲ್ಯಾಂಗ್ವೇಜ್ ಕನ್ನಡ ಯಾರ್ದಿರುತ್ತೆ, ಕನ್ನಡ. ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾರ್ದಿರುತ್ತೆ, ಇಂಗ್ಲೀಷು ಅವರಿಗೆ, ಓಕೆನಾ. ಅದು ಕೂಡ 30 ಕ್ವಶನ್ 30 ಮಾರ್ಕ್ಸ್, ಓಕೆನಾ. ಟೋಟಲ್ 5×3 = 15, 150 ಕ್ವಶನ್ಸ್ 150 ಮಾರ್ಕ್ಸ್, 2.5 ತಾಸು ಟೈಮ್ ಡ್ಯೂರೇಷನ್ ಇರುತ್ತೆ, ಓಕೆನಾ. ಓಕೆ, ಈ ಎರಡನೇ ಪೇಪರ್ ಕೂಡ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡ ಆದರೆ ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್. ಅದನ್ನು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಕೇಳ್ತಾರೆ ಯಾವ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಬೇಕು ಅಂತ, ಓಕೆನಾ. ಆವಾಗ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ದ ಮೇನ್ ಕ್ವಶನ್ ಪೇಪರ್ ಶಾಲ್ ಬಿ ಬೈಲಿಂಗ್ವಲ್, ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಎರಡೂ ಪೇಪರ್ನಲ್ಲಿ ಇರುತ್ತೆ, ಓಕೆನಾ. ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ. ಮೇನ್ ಕ್ವಶನ್ ಪೇಪರ್ ಅಂದರೆ ಸೆಕೆಂಡ್ ಪೇಪರ್ ಬೆಳಗ್ಗೆ ಮಾಡ್ತಾರಲ್ಲ ಆ ಪೇಪರ್ ಮೇನ್ ಕ್ವಶನ್ ಪೇಪರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಏನು ನೋಡೋಣ. ಓಕೆ, ಎಕ್ಸಾಮ್ ಫೀಸ್ ನೋಡಿದ್ವಿ ನಾವು. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಂದ್ಸರಿ ನೀವೇನಾದರೂ ರಿಸಲ್ಟ್ CTETಯಲ್ಲಿ ರಿಸಲ್ಟ್ ಬಿಟ್ಟರೆ ಅದರಲ್ಲಿ ನೋ ವ್ಯಾಲ್ಯೂಯೇಷನ್ ಅಥವಾ ನೋ ರಿವ್ಯಾಲ್ಯೂಯೇಷನ್ ಅಥವಾ ನೋ ರೀಚೆಕಿಂಗ್ ರಿಸಲ್ಟ್ ಇರುತ್ತೆ, ಓಕೆನಾ. ಒಂದ್ಸರಿ ಫೈನಲ್ ರಿಸಲ್ಟ್ ಬಿಟ್ಟರೆ ಅದೇ ಫೈನಲ್ ಇರುತ್ತೆ, ಓಕೆನಾ. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂದರೆ, ದ ಸರ್ಟಿಫಿಕೇಟ್, ಅದು ಒಂದ್ಸರಿ ಸರ್ಟಿಫಿಕೇಟ್ ಏನಾದ್ರು ಬಂತಂದರೆ ಅದು ನಿಮಗೆ ಲೈಫ್ ಪೂರ್ತಿ ಕೂಡ ವ್ಯಾಲಿಡ್ ಇರುತ್ತೆ. KTET ಥರ CTET ಕೂಡ ಲೈಫ್, ಒಂದ್ಸರಿ ನೀವು ಕ್ಲಿಯರ್ ಆದರೆ 60% ಆಫ್ ಮಾರ್ಕ್ಸ್, ನೀವು 150ರಲ್ಲಿ 60% ಆಫ್ ಮಾರ್ಕ್ಸ್ ಎಲಿಜಿಬಲ್ ತೊಗೊಂಡ್ರೆ ನೀವು ಲೈಫ್ ಲಾಂಗ್ ಮಟ್ಟ ನೀವು CTET ಬರೆಯೋ ಅವಶ್ಯಕತೆ ಇರಲಿಲ್ಲ, ಓಕೆನಾ. ನೆಕ್ಸ್ಟ್ ಇವೆಲ್ಲ ಸಿಲೆಬಸ್, CDPಯಲ್ಲಿ ಯಾವೆಲ್ಲ ಸಿಲೆಬಸ್ ಇರ್ತವೆ ಪೇಪರ್ 1ಗೆ, ಓಕೆನಾ. ಇದು ಪೇಪರ್ 1ಗೆ. ಈ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಚಾನಲ್ ಕೆಳಗಡೆ, ನಿಮ್ಮ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಅದರಲ್ಲಿ ನಾನು ಈ ಒಂದು ಡೀಟೇಲ್ ನೋಟಿಫಿಕೇಶನ್ ಹಾಕಿರ್ತೀನಿ, ಓಕೆನಾ. ಓಕೆ, ಇವೆಲ್ಲ ಸಿಲೆಬಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್ ನೋಡೋಣ, ಓಕೆನಾ. ಎಕ್ಸಾಮ್ ಸೆಂಟರ್ಸ್ ನೋಡೋದಾದರೆ ನಮ್ಮ ಕರ್ನಾಟಕಕ್ಕೆ ನೋಡೋಣ. ಓಕೆ, ಕರ್ನಾಟಕ ನೋಡ್ಬೋದು ಇಲ್ಲಿ ಎಕ್ಸಾಮ್ ಕೋಡ್. ಓಕೆ, ಎಕ್ಸಾಮ್ ಕೋಡ್. ಓಕೆ, ಫಸ್ಟ್ 158. ಓಕೆ, ಸಿಟಿ ಕೋಡ್ 158 ಕರ್ನಾಟಕ ಬೆಂಗಳೂರು, ಮತ್ತು ಇನ್ನೊಂದು 159 ಕರ್ನಾಟಕ ಹುಬ್ಳಿ. ನೋಡಿ, ನಮ್ಮ ಕರ್ನಾಟಕದಲ್ಲಿ 2 ಸೆಂಟರ್ಸ್ ಕೊಟ್ಟಿದ್ದಾರೆ, ಒಂದು ಬೆಂಗಳೂರು ಮತ್ತು ಒಂದು ಹುಬ್ಳಿ. ನೋಡಿ, ಅಪ್ಲಿಕೇಶನ್ ಹಾಕುವಾಗ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಏನಾದರೂ ಲಾಸ್ಟ್ಗೆ ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವ್ರದ್ದೆಲ್ಲ ಬೆಂಗಳೂರೇ ಬಿದ್ದಿರುತ್ತೆ, ಓಕೆನಾ. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ನ ಎಷ್ಟು ಬೇಗ ಹಾಕ್ತಿರೋ ಅಷ್ಟು ಬೇಗ ಒಳ್ಳೆಯದು. ನಿಮಗೆ ನಿಯರ್ ಹುಬ್ಳಿ ಆಗುತ್ತೆ, ಬಟ್ ಅಪ್ಲಿಕೇಶನ್ನ ಲಾಸ್ಟಿಗೆ ಹಾಕಿದ್ರೆ ನಾನು ಬೆಂಗಳೂರಿಗೆ ಹೋಗ್ತಿರೋ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿರುವಂಥ ಸೆಂಟರ್ಸ್, ಅಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಏನಾದ್ರು ತಗೊಂಡಿರುವಂಥ ಸ್ಕೂಲ್ಸ್ ಅಥವಾ ಎಕ್ಸಾಮ್ ಸೆಂಟರ್ಸ್ ಏನಾದ್ರು ಫುಲ್ ಆದರೆ ಮತ್ತೆ ನಮಗೆ ಬೆಂಗಳೂರು ಕೊಡ್ತಾರೆ, ಓಕೆನಾ. ಸುಮ್ಮನೆ ಡಿಸ್ಟೆನ್ಸ್ ದೂರ ಆಗುತ್ತೆ. ಒಂದು ದಿವಸದ ಮುಂಚೆನೇ ನೀವು ಬೆಂಗಳೂರನ್ನ ಸೇರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸಾಮ್ನ ಅಪ್ಲಿಕೇಶನ್ ಎಷ್ಟು ಬೇಗ ಆಗ್ತಿರೋ ಅಷ್ಟು ಒಳ್ಳೆಯದು, ಓಕೆನಾ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಇರುವಂತಹ ಮಾಹಿತಿ. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಹಾಕಿ, ನಾನು ಮತ್ತೆ ಆ ಕ್ವಶನ್ಸ್ಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದನ್ನ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಏನಾದರೂ ನಿಮಗೆ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.